ದಿ ಡೆವಿಲ್ಸ್ ಕಿಚನ್. ಈ ಹೆಸರು ತುಂಬ ಜನ ಕೇಳಿರ್ತೀರ. ರೀಸೆಂಟಾಗಿ ಬಂದಿರೋ ಮಂಜುಮೇಲ್ ಬಾಯ್ಸ್ ಎನ್ನುವ ಮಲಯಾಳಂ ಮೂವಿಯಲ್ಲಿ ಈ ಹೆಸರು ತುಂಬ ಸದ್ದು ಮಾಡಿತ್ತು. ಡೆವಿಲ್ಸ್ ಕಿಚನ್ ಅಂದರೆ ಅಲ್ಲಿ ನಿಜವಾಗ್ಲೂ ದೆವ್ವಗಳಿದೆಯಾ? ಯಾಕೆ ಆ ಜಾಗಕ್ಕೆ ದ ಡೆವಿಲ್ಸ್ ಕಿಚನ್ ಅಂತ ಹೆಸರು ಬಂತು? ನೋಡೋಣ ಬನ್ನಿ. 1821 ಅಂದರೆ ಸುಮಾರು 203 ವರ್ಷಗಳ ಹಿಂದೆ B.S. ವಾರ್ಡ್ ಎನ್ನುವ ಬ್ರಿಟಿಷ್ ಆಫೀಸರ್ ಕೊಡೈಕೆನಾಲ್ ಬೆಟ್ಟಗಳನ್ನು ಸರ್ವೆ ಮಾಡಲು ಬಂದಿರ್ತಾರೆ. ಸರ್ವೆ ಮಾಡುವಾಗ ಒಂದು ಗುಹೆ ನೋಡ್ತಾರೆ. ಅದು ತುಂಬ ಆಳವಾಗಿ ಮತ್ತು ನೋಡಲು ಭಯಂಕರವಾಗಿ ಇತ್ತು. ಒಳಗಡೆ ನೋಡಲು ಕತ್ತಲು ಮತ್ತು ಬಾವಲಿಗಳು ತುಂಬಿತ್ತು. ಇದರಿಂದ ಆ ಗುಹೆಗೆ ಡೆವಿಲ್ಸ್ ಎನ್ನುವ ಹೆಸರು ಬಂತು. ಆ ಬ್ರಿಟಿಷ್ ಆಫೀಸರ್ ಸರ್ವೆ ಮಾಡುವಾಗ ಅಲ್ಲಿ ವಾಸವಾಗಿರುವ ಜನಗಳನ್ನು ವಿಚಾರಿಸಿದಾಗ ಅಲ್ಲಿ ಇರುವವರು ಹೇಳಿದ್ದು ಏನಂದರೆ, ಪಾಂಡವರು ವನವಾಸ ಮಾಡಿದಾಗ ಆ ಗುಹೆಯಲ್ಲಿ ವಾಸವಾಗಿದ್ದರು ಮತ್ತೆ ಅಲ್ಲಿ ಅಡುಗೆ ಮಾಡ್ತಿದ್ರು ಎಂದು ತಿಳಿದುಕೊಂಡ ಬ್ರಿಟಿಷ್ ಆಫೀಸರ್ ದ ಡೆವಿಲ್ಸ್ ಕಿಚನ್ ಅಂತ ಹೆಸರಿಟ್ಟರು. ನಂತರ 1991 ಅಂದರೆ ಸುಮಾರು 32 ವರ್ಷಗಳ ಹಿಂದೆ ದ ಲೆಜೆಂಡರಿ ಆ್ಯಕ್ಟರ್ ಕಮಲ್ ಹಾಸನ್ ಮತ್ತು ಅವರ ಟೀಮ್ ಗುನಾ ಮೂವಿ ಶೂಟಿಂಗ್ಗೋಸ್ಕರ ಈ ಕೇವ್ಸ್ಗೆ ಬಂದಿದ್ದರು. ಅಲ್ಲೇ ತುಂಬ ಫೇಮಸ್ ಆದ ಕಣ್ಮಣಿ ಅನ್ಬೋಡು ಕಾದಲ್ ಎನ್ನುವ ಸಾಂಗ್ ಶೂಟಿಂಗ್ ನಡೆದಿದೆ. ಈ ಗುನಾ ಮೂವಿ ರಿಲೀಸ್ ಆದಮೇಲೆ ಆ ಕೇವ್ಸ್ಗೆ ಗುನಾ ಕೇವ್ಸ್ ಅಂತ ಅಫಿಷಿಯಲ್ ಹೆಸರು ರಿಜಿಸ್ಟರ್ ಆಯಿತು. ನೋಡೋಕ್ಕೆ ಸುಂದರವಾಗಿರುವ ಈ ಜಾಗದಲ್ಲಿ ಈ ಕೇವ್ಸ್ ತುಂಬ ಡೇಂಜರಸ್. ರಿಪೋರ್ಟ್ಸ್ ಪ್ರಕಾರ 16 ಜನ ಈ ಗುನಾ ಕೇವ್ಸಲ್ಲಿ ಬಿದ್ದು ಸತ್ತೋಗಿದ್ದಾರೆ. ಈ 16 ಜನಗಳಲ್ಲಿ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಅಳಿಯ ಕೂಡ ಇದ್ದಾನೆ. ಇರೋ ಎಲ್ಲ ಡಿಪಾರ್ಟ್ಮೆಂಟ್ ಫೋರ್ಸಸ್ ಬಂದು ಹುಡುಕಿದ್ರೂ ಕೂಡ ಅವನ ಬಾಡಿಯಲ್ಲಿ ಒಂದು ಮೂಲೆ ಕೂಡ ಸಿಗಲಿಲ್ಲ. ಆದರೆ ರಿಪೋರ್ಟ್ಸಲ್ಲಿ ರೆಕಾರ್ಡ್ ಆಗದಿರ ಸುಮಾರು 151 ಜನ ಬಿದ್ದು ಸತ್ತೋಗಿದ್ದಾರೆ. ಆದರೆ ಅದರಲ್ಲಿ ತುಂಬ ಆಶ್ಚರ್ಯ ಏನು ಅಂದರೆ, ಇಷ್ಟು ಜನರ ಬಾಡೀಸ್ ಯಾಕೆ ಬೋನ್ ಪೀಸ್ ಕೂಡ ಸಿಗಲಿಲ್ಲ. ಆದರೆ ಒಂದೇ ಒಂದು ವ್ಯಕ್ತಿ ಆ ಭಯಂಕರವಾದ ಕೇಸಲ್ಲಿ ಬಿದ್ದು ಜೀವಂತವಾಗಿ ಆಚರಿಸಿದ. ಅವರ ಹೆಸರು ಸುಭಾಷ್. 2006ರಲ್ಲಿ ಕೇರಳದ ಕೊಚ್ಚಿ ಡಿಸ್ಟ್ರಿಕ್ಟ್ನ ಮಂಜ್ಮೇಲ್ ಎಂದ ವಿಲೇಜ್ನ ಹುಡುಗರು ಈ ಗುನಾ ಕೇವ್ಸ್ನ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಾರೆ. ಅವರು ರಿಸ್ಟ್ರಿಕ್ಟೆಡ್ ಬೋರ್ಡ್ನ ನೋಡಿ ಕೂಡ ಆ ಒಂದು ರಿಸ್ಟ್ರಿಕ್ಟೆಡ್ ಪ್ಲೇಸ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಈ ಮಂಜುಮೇಲ್ ಬಾಯ್ಸ್ನಲ್ಲಿ ಸುಭಾಷ್ ಎನ್ನುವ ವ್ಯಕ್ತಿ ಡೆವಿಲ್ಸ್ ಕಿಚನ್ ಕೇವ್ ಒಳಗಡೆ ಬಿದ್ದೋಗ್ತಾನೆ. ಗಾಯ್ಸ್ ವೆಯ್ಟ್, ಇವಾಗ ನಿಮಗೊಂದು ಇಂಟ್ರೆಸ್ಟಿಂಗ್ ಸೀನ್ ತೋರಿಸ್ತೀನಿ. ಶ್ರದ್ಧೆಯಿಂದ ನೋಡಿ ಅಬ್ಸರ್ವ್ ಮಾಡಿ. ಮೂವಿ ನೋಡುವಾಗ ಈ ಸೀನ್ನ ನೋಡಿ ಎಷ್ಟು ಜನಕ್ಕೆ ಭಯ ಆಯಿತು. ನಮ್ಮ ಕ್ಯಾಮರಾಮ್ಯಾನ್ ಮಾತ್ರ ಈ ಸೀನ್ನ ನೋಡಿ ಪ್ಯಾಂಟಲ್ಲೇ ಸುಸು ಮಾಡ್ಕೊಂಡ. ಮತ್ತು ಸುಭಾಷ್ನ ಚಡ್ಡಿ ದೋಸ್ತಾದ ಸಿಜು ಎನ್ನುವ ವ್ಯಕ್ತಿ ಅವನ ಲೈಫ್ನೇ ರಿಸ್ಕ್ ಮಾಡಿ ಆ ಕೇವ್ ಒಳಗಡೆ ಹೋಗಿ ಸುಭಾಷ್ನ ಆಚೆ ತಗೊಂಡು ಬರ್ತಾನೆ. ನಿಮಗೆ ಗೊತ್ತಿದ್ದಂಗೆ ಮಂಜುಮೇಲ್ ಬಾಯ್ಸ್ ಒಂದು ಟ್ರೂ ಸ್ಟೋರಿ ಬೇಸಿಸ್ ಮೇಲೆ ತೆಗೆದಿರೋ ಸಿನಿಮಾ. ಈ ಮೂವಿಯ ನೋಡಿ ಎಷ್ಟು ಜನಕ್ಕೆ ಟ್ರಿಪ್ಪು ಬೇಡ, ವೆಕೇಷನು ಬೇಡ, ಜೀವ ಇದ್ರೆ ಸಾಕು ಅಂತ ಅನಿಸ್ತಿದೆ. ಆ ಥರ ಏನೂ ಇಲ್ಲ ಗುರು, ಅದು ಜಸ್ಟ್ ಎನ್ ಇನ್ಸಿಡೆಂಟ್. ಇರೋದೊಂದೇ ಲೈಫ್, ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಿ. ಆದರೆ ಈ ಥರ ರಿಸ್ಟ್ರಿಕ್ಟೆಡ್ ಪ್ಲೇಸಸ್ನ ಅವಾಯ್ಡ್ ಮಾಡಿ ಸೇಫ್ ಆಗಿರಿ. ಫೈನಲ್ ಆಗಿ ನಿಮಗೋಸ್ಕರ ಜೀವ ತ್ಯಾಗ ಮಾಡೋ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.